ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ. ದಿನಾಂಕ 26/6/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆಯ ಪ್ರೀತಿಯನ್ನು ಪಡೆಯಬೇಕೆಂದರೆ ಆತ್ಮಾಭಿಮಾನಿಯಾಗಿ ಕುಳಿತುಕೊಳ್ಳಿ. ತಂದೆಯಿಂದ ನಾವು ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೇವೆಂಬ ಖುಷಿ ಇರಲಿ ಅಂತ. ಅಂದರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, ದೇಹಾಭಿಮಾನ ಬಂತು ಅಂದರೆ ಅಲ್ಲಿ ತಂದೆಯ ಒಂದು ಸಹಯೋಗ ನಮಗೆ ಸಿಗೋದಿಲ್ಲ. ಆತ್ಮಾಭಿಮಾನಿಗಳಾಗಿ ಇರಬೇಕು. ಯಾಕಂದರೆ ಇಲ್ಲಿ ಶರೀರದ ಒಂದು ಸ್ಥೂಲದ ಒಂದು ಇದು ಏನಿದೆ ಅದು ಎಲ್ಲವೂ ನಮ್ಮಿಂದ ಕಂಪ್ಲೀಟಾಗಿ ದೂರ ಆಗುವಂಥದ್ದು. ಅಂದರೆ ಎಲ್ಲವನ್ನು ಕಳ್ಕೊಳ್ತೀವಿ. ಈಗ ಈ ರಾವಣನ ಪ್ರಪಂಚದಲ್ಲಿ ಏನೆಲ್ಲ ಇದೆ ಅದೆಲ್ಲವನ್ನು ಕಳ್ಕೊಳ್ತೀವಿ. ಇಲ್ಲಿ ಬಾಬಾ ನಮಗೆ ತಿಳಿಸ್ತಾ ಇರೋದೇನು ಅಂತಂದರೆ, ಬಾಬಾ ಬಂದು ಆತ್ಮವನ್ನು ಉನ್ನತಿ ಹೇಗೆ ಮಾಡ್ಕೊಳ್ಳೋದು ಮತ್ತು ತಂದೆಯನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ಎಷ್ಟು ನೆನಪು ಮಾಡ್ತೀವಿ, ಆ ಒಂದು ಇದರಿಂದ ನಿಮಗೇನಾಗುತ್ತೆ, ತಂದೆಯಿಂದ ನಮಗೆ ಒಂದು ಸ್ವರ್ಗದ ಆಸ್ತಿ ಸಿಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ಮನಸ್ಸು, ಬುದ್ಧಿ ಮತ್ತು ಪ್ರತಿಯೊಂದು, ಈಗ ಬಾಬಾ ಹೇಳ್ತಾರೆ ಮನಸ್ಸ, ವಾಚ, ಕರ್ಮಣ, ಸಮಯ, ಶ್ವಾಸ, ಸಂಕಲ್ಪ ಪ್ರತಿಯೊಂದು ಕೂಡ ಏನು ಅಂತಂದರೆ ನನ್ನ ಜೀವನನೇ ನನ್ನ ತಂದೆ ಆಗಿದ್ದಾರೆ ಅನ್ನೋ ಒಂದು ಇದು ಬರಬೇಕು. ಅದು ಯಾರಿಗೆ ಬರೋಕ್ಕೆ ಸಾಧ್ಯ? ಯಾರೋ ಆತ್ಮಾಭಿಮಾನಿಗಳಾಗಿರ್ತಾರೆ ಅವ್ರಿಗೆ ಮಾತ್ರ ಆ ಒಂದು ಇದು ಬರಲಿಕ್ಕೆ ಸಾಧ್ಯ. ದೇಹಾಭಿಮಾನದಲ್ಲಿರೋರಿಗೆ, ದೇಹಾಭಿಮಾನ ಇತ್ತು ಅಂದರೆ ಅಲ್ಲಿ ತಂದೆ ಇರೋದಕ್ಕೆ ಸಾಧ್ಯ ಇಲ್ಲ. ರಾವಣನ ಒಂದು ಮಾಯೆಯ ಒಂದು ಕೆಲಸ ನಡೀತಾ ಇರುತ್ತೆ. ಅದರಿಂದ ಬಾಬಾ ಸಂಪೂರ್ಣವಾಗಿ ನೀವು ಈಗ ಆತ್ಮಾಭಿಮಾನಿಯಾಗಿ ನೀವು ಆಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಆಗಲೇ ಪುರುಷಾರ್ಥ ಮಾಡೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ ಮತ್ತು ತಂದೆ ನೆನಪು ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಪ್ರಶ್ನೆ: ಸಂಗಮ ಯುಗದಲ್ಲಿ ನೀವು ಬ್ರಾಹ್ಮಣರಿಂದ ಫರಿಷ್ಠೆಗಳಾಗಲು ಯಾವ ಗುಪ್ತ ಪರಿಶ್ರಮ ಪಡುತ್ತೀರಿ? ಉತ್ತರ: ನೀವು ಬ್ರಾಹ್ಮಣರಿಗೆ ಪವಿತ್ರರಾಗುವ ಗುಪ್ತ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಅಂತ. ಅಂದರೆ ಇಲ್ಲಿ ಏನು ಅಂತಂದರೆ, ತಂದೆಯನ್ನು ನೆನಪು ಮಾಡೋದು ಕೂಡ ನಿರಾಕಾರ, ಅದು ಯಾರಿಗೂ ಕಾಣಿಸೋದಿಲ್ಲ. ಮನಸ್ಸನ್ನು ತಂದೆ ಹತ್ರ ಇಡೋದು ಕೂಡ ನಿರಾಕಾರನೇ. ಶರೀರಕ್ಕೆ ಏನೇ ಒಂದು ನೋವುಗಳು ಬಂದರೂ ಆ ನೋವನ್ನು ನಾವು ಅನುಭವಿಸ್ತೀವಿ ನೋಡಿ, ಅದೂ ನಿರಾಕಾರನೇ. ಇಲ್ಲಿ ಪ್ರತಿಯೊಂದು ಏನು ಅಂತಂದರೆ, ನಾವು ಬ್ರಾಹ್ಮಣರಾಗಿ ನಾವು ಪವಿತ್ರವಾಗಿ ಇರಬೇಕು ಅಂತಂದರೆ ನಮ್ಮ ಮನಸ್ಸು, ಸಂಕಲ್ಪಗಳು, ಕರ್ಮಗಳು, ಮಾತು ಎಲ್ಲ ಕೂಡ ದೃಷ್ಟಿ ಸಂಪೂರ್ಣವಾಗಿ ಪವಿತ್ರವಾಗಿರಬೇಕು ಅಂತಂದರೆ ಇಲ್ಲಿ ಎಲ್ಲವೂ ಏನು ಅಂತಂದರೆ ಗುಪ್ತ, ಕಣ್ಣಿಗೆ ಕಾಣಿಸೋದಿಲ್ಲ, ಬಟ್ ಅದು ಒಳಗಡೆ ನಡೀತಾ ಇರುತ್ತೆ ನಮಗೆ. ಇದನ್ನು ನಾವು ಪರಿಶ್ರಮ ಪಡಲೇಬೇಕು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ನೀವು ಮಕ್ಕಳು ಸಂಗಮ ಯುಗದಲ್ಲಿ ಸಹೋದರ ಸಹೋದರಿಯರಾಗಿದ್ದೀರಿ ಅಂತಂದರೆ, ಇಷ್ಟು ದಿನ ನೋಡಿ ಈ ಸ್ಥೂಲ ಶರೀರದ ಒಂದು ಸಂಬಂಧಕ್ಕೆ ಬಂದಾಗ ನಮ್ಮ ಕುಟುಂಬ, ನನ್ನ ಒಡ ಹುಟ್ಟಿದವರು, ಏನು ನನ್ನ ಅಪ್ಪ ಅಮ್ಮ, ನನ್ನ ಹೆಂಡತಿ, ನನ್ನ ಗಂಡ, ಈ ಒಂದು ಸಂಬಂಧಗಳು ಬರುತ್ತೆ. ಆದರೆ ಯಾವಾಗ ನಾವು ಪರಮಾತ್ಮನ ಮಗು ನಾವು ಆಗಿ ಜನ್ಮವನ್ನು ಪಡ್ಕೊಳ್ತೀವಿ, ಆತ್ಮದ ಒಂದು ಪರಿಚಯವನ್ನು ಪರಮಾತ್ಮ ಕೊಟ್ಟರು ಅಂತಂದರೆ ಅಲ್ಲಿಗೆ ನಾವು ಸೋದರ ಸೋದರಿಯರಾಗೇನೆ ನಾವು ಪ್ರತಿಯೊಬ್ಬರನ್ನು ಕೂಡ ನಾವು ನೋಡಬೇಕು ಅಂತ ಹೇಳಿ ಬಾಬಾ ತಿಳಿಸ್ತಾ ಇದ್ದಾರೆ. ಅಂದರೆ ಆತ್ಮದ ರೂಪದಲ್ಲಿ ಪರಮಾತ್ಮನಿಗೆ ಎಲ್ಲರೂ ಮಕ್ಕಳೇ ಅಲ್ವಾ? ಆ ಲೆಕ್ಕಕ್ಕೆ ತಗೊಂಡ್ರೆ ಎಲ್ಲರೂ ಕೂಡ ಇಲ್ಲಿ ಏನು ಅಂತಂದರೆ, ಈಗ ಶರೀರದಲ್ಲಿ ಬಂದಾಗ ಸೋದರ ಸಹೋದರಿ, ಅಂದರೆ ಆತ್ಮದ ರೂಪದಲ್ಲಿ ಪರಮಾತ್ಮನ ಮಕ್ಕಳ ಪ್ರತಿಯೊಬ್ಬರು ಕೂಡ ಸಹೋದರರು. ಈ ಒಂದು ಇದನ್ನು ನಾವು ಅಭ್ಯಾಸ ಮಾಡಬೇಕು. ಅದು ನಮಗೆ ಆ ಒಂದು ಪರಿಚಯ ಸಂಗಮ ಯುಗದಲ್ಲಿ ಮಾತ್ರ ನಮಗೆ ತಂದೆ ಬಂದು ನಮಗೆ ಜ್ಞಾನದ ಮೂಲಕ ನಮಗೆ ತಿಳಿಸ್ತಾರೆ. ಸಹೋದರ ಸಹೋದರಿಯರ ನಡುವೆ ಕೆಟ್ಟ ದೃಷ್ಟಿ ಇರಲು ಸಾಧ್ಯವಿಲ್ಲ. ಯಾವಾಗ ನಾವು ಸಹೋದರ ಸಹೋದರಿಯರಾಗ್ತೀವಿ, ಒಬ್ರಿಗೊಬ್ರಿಗೆ ಸಹಯೋಗನೂ ಚೆನ್ನಾಗಿ ಕೊಡ್ತೀವಿ, ಮತ್ತು ಒಂದು ಒಳ್ಳೆಯ ಶುಭ ಭಾವನೆ ಇರುತ್ತೆ, ಶುಭ ಕಾಮನೆ ಇರುತ್ತೆ, ಮತ್ತು ನಮ್ಮ ಜೊತೆ ಅವರನ್ನು ಕೂಡ ಉನ್ನತಿ ಆಗಲಿಕ್ಕೆ ನಾವು ಸಹಯೋಗವನ್ನು ಕೊಡ್ತೀವಿ. ಅಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ವಿಚಾರಗಳು, ಕೆಟ್ಟ ದೃಷ್ಟಿ, ಕೆಟ್ಟ ಮಾತುಗಳು, ಏನು ಕೆಟ್ಟ ರೀತಿಯ ಒಂದು ಆಕರ್ಷಣೆಗಳು ಯಾವುದು ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ತ್ರೀ ಪುರುಷರು ಜೊತೆಯಲ್ಲಿರುತ್ತಾ ಇಬ್ಬರು ತಮ್ಮನ್ನು ಬ್ರಹ್ಮಕುಮಾರ ಕುಮಾರಿಯರೆಂದು ತಿಳಿಯುತ್ತೀರಿ ಅಂತಂದರೆ ಇಲ್ಲಿ ಈಗ ಈಶ್ವರೀಯ ಪರಿವಾರದಲ್ಲಿ ಅಣ್ಣಂದರು ಇರ್ತಾರೆ, ಅಕ್ಕಂದರು ಇರ್ತಾರೆ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಅಣ್ಣ ಅಂತ, ಅಕ್ಕ ಅಂತಲೇ ನಾವು ಉಚ್ಚಾರಣೆ ಮಾಡಿ ಕರಿತೀವಿ. ಅಂತಂದರೆ ಅಲ್ಲಿ ಬೇರೆ ಯಾವುದೇ ರೀತಿಯಾದ ಒಂದು
ದೇಹದ ಒಂದು ಭಾನ, ದೇಹದ ಒಂದು ಸಂಬಂಧ ಅನ್ನೋದು ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗಲ್ಲ. ಸದಾ ನಾನು ಆತ್ಮ ಅನ್ನೋಂತಹ ಒಂದು ಸ್ಮೃತಿಯನ್ನು ನಾವು ಯಾವಾಗ ಸಂಪೂರ್ಣವಾಗಿ ಇಟ್ಕೊಳ್ತೀವಿ ಅಲ್ಲಿ ಎಲ್ಲದರಿಂದನೂ ಸಂಪೂರ್ಣವಾಗಿ ನಾವು ಡಿಟ್ಯಾಚ್ ಆಗ್ತೀವಿ. ಇಲ್ಲಿ ನಾವು ಪರಮಾತ್ಮನ ಮಕ್ಕಳು, ಪರಮಾತ್ಮ ನಮ್ಮನ್ನು ಅವರ ಮಗುವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವರ ಒಂದು ಕಾರ್ಯವನ್ನು ಇಲ್ಲಿ ನಮಗೆ ಮಾಡಿಸ್ತಾ ಇದ್ದಾರೆ. ನಮ್ಮ ಜೊತೆಯಲ್ಲಿರೋ ಅಂಥವರೆಲ್ಲರೂ ಕೂಡ ನನ್ನ ಸೋದರ ಸೋದರಿ ಆತ್ಮಗಳು. ಈ ಒಂದು ಪವಿತ್ರತೆಯ ಒಂದು ಭಾವನೆ ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಅಂದರೆ ಫರಿಷ್ಠೆಗಳನ್ನು ಇಲ್ಲಿ ಏನು ಸ್ಥೂಲದ ಒಂದು ಇದರಿಂದ ಎಲ್ಲ ಕಂಪ್ಲೀಟಾಗಿ ನಾವು ಡಿಟ್ಯಾಚ್ ಆಗಿ ಹೋಗ್ಬಿಡ್ತೀವಿ. ಏನು ಬರೇ ಪರಮಾತ್ಮನ ಒಂದು ಏನು ನಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಪ್ರಕಾರ ನಾವು ಆತ್ಮಿಕ ಸ್ಥಿತಿಯಲ್ಲಿದ್ದು ನಮ್ಮ ಒಂದು ಜೀವನವನ್ನು ನಡೆಸ್ತೀವಿ. ಧಾರಣೆಗಾಗಿ ಮುಖ್ಯ ಸಾರ. ವಿಚಾರ ಸಾಗರ ಮಂಥನ ಮಾಡಿ ಬ್ರಹ್ಮನಿಂದ ವಿಷ್ಣು ಹೇಗಾಗುತ್ತಾರೆ ಅಂತ ಅಂದರೆ ಈಗ ಬ್ರಹ್ಮಬಾಬಾ ಅವರು ಫಸ್ಟು ದಾದಾ ಲೇಖರಾಜ್ ಆಗಿ ಇದ್ದರು. ಆಮೇಲೆ ಯಾವಾಗ ಶಿವಬಾಬಾ ಅವರಲ್ಲಿ ಪ್ರವೇಶ ಆದರೂ ಅವರ ಒಂದು ಹೆಸರು ಬದಲಾಯಿತು, ಬ್ರಹ್ಮ ಅಂತ ಹೇಳಿ. ಪ್ರಜಾಪಿತ ಬ್ರಹ್ಮ ಅಂದರೆ ನಮ್ಮೆಲ್ಲ ಮಕ್ಕಳಿಗೂ ಈಗ ಅವರು ತಾಯಿ ರೂಪದಲ್ಲೂ ತಂದೆ ರೂಪದಲ್ಲೂ ಇದ್ದಾರೆ. ಯಾವಾಗ ಅವರು ವಿಷ್ಣು ಆಗಬೇಕು ಅಂತಂದರೆ ಅವರ ಮೊದಲ ಪಾತ್ರ ಏನು? ಬ್ರಹ್ಮನ ಪಾತ್ರನೇ ಮಾಡಬೇಕು ಅವರು ಅಂತ ಅಂದರೆ ಈ ಸಂಗಮ ಯುಗದಲ್ಲಿ ಶಿವತಂದೆಯ ಒಂದು ಮಗುವಾಗಿ ಅವರಿಗೆ ಒಂದು ಏನು ಅಂತಂದರೆ ಶರೀರವನ್ನು ಲೋನಾಗಿ ಬಾಬಾ ಅವರಿಂದ ತಗೊಂಡು ಏನು ಅವರಿಗೆ ಒಂದು ಇಲ್ಲಿ ಅವರ ಒಂದು ವಿಷ್ಣು ಆಗೋದು ಅಂತಂದರೆ ಸುಮ್ಮನೆ ಅಲ್ಲ, ಸಂಪೂರ್ಣವಾಗಿ ಯಾವಾಗ ಅವರು ಪರಮಾತ್ಮನ ಮಗು ಆದರೂ ಒಂದು ಸತ್ಯವಾದ ಒಂದು ಜ್ಞಾನದಿಂದ ಇಡೀ ಒಂದು ಪ್ರಪಂಚದ ಇದು ಅವರಿಗೆ ಅರ್ಥ ಆಯಿತು. ಏನು ಆಗೇನು ಮಾಡೋದು, ಸಂಪೂರ್ಣವಾಗಿ ಅವರಲ್ಲಿ ಏನೆಲ್ಲ ಇತ್ತೋ ಅದನ್ನೆಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ರು ಯಜ್ಞಕ್ಕೆ. ಇಲ್ಲಿ ನಾವು ಕೂಡ ತಂದೆಯನ್ನು ಫಾಲೋ ಮಾಡಬೇಕು ಅಂತ ಬಾಬಾ ಸುಮಾರು ಮುರಳಿಗಳಲ್ಲಿ ನಮಗೆ ತಿಳಿಸ್ತಾರೆ. ಅಂದರೆ ಅಲ್ಲಿ ಬ್ರಹ್ಮ ಬಾಬಾ ಮಮ್ಮ ಅವರನ್ನು ನಾವು ಫಾಲೋ ಮಾಡಬೇಕು ಯಾವ ರೀತಿ ಅಂತ ನಮಗೆ ಅವರ ಒಂದು ಇದು ತಿಳಿಸ್ಕೊಟ್ಟಿದ್ದಾರಲ್ವ. ಇಲ್ಲಿ ಬಾಬಾ ಅದನ್ನೇ ತಿಳಿಸ್ತಾ ಇರೋದು. ಹೇಗಾಗ್ತಾರೆ ವಿಷ್ಣು ಆಗೋದಂದರೆ ಏನು ಸುಮ್ಮನೆನಾ? ಈ ಮಾಯೆ ಎಷ್ಟು ನಮಗೆ ಎದುರುಗಡೆ ಬರುತ್ತೆ, ಪರಿಸ್ಥಿತಿಗಳು ಬರುತ್ತೆ, ಸಂಬಂಧಗಳು ಬರ್ತಾರೆ, ಶರೀರದ ಒಂದು ಕಾಯಿಲೆಗಳು ಬರುತ್ತೆ, ಏನು ಬೇರೆ ನಮ್ಮ ಕಣ್ಣು ಮುಂದೆ ನೋಡೋವಂತಹ ಕೆಲವೊಂದು ಪರಿಸ್ಥಿತಿಗಳು ಯಾವ ರೀತಿ ಎಲ್ಲ ಇರುತ್ತೆ. ಎಲ್ಲವನ್ನು ಬ್ರಹ್ಮ ಬಾಬಾ ಏನೆಲ್ಲವನ್ನು ಸಹಿಸ್ಕೊಂಡ್ರು. ಏನು ಅವರು ದಾದಾ ಲೇಖರಾಜ್ ಆಗಿದ್ದಾಗ ಅವರಿಗೆ ಯಾವ ರೀತಿಯಲ್ಲಿ ಒಂದು ಮರ್ಯಾದೆ ಸನ್ಮಾನ ಎಲ್ಲ ಕೊಡ್ತಾಯಿದ್ರು. ಯಾವಾಗ ಪರಮಾತ್ಮನ ಮಗು ಆದರೂ ಅವರಿಗೆ ಮರ್ಯಾದೆ ಕೊಡ್ತಾ ಇರೋರು ಕೂಡ ಅವರನ್ನು ಮಾತಾಡೋ ರೀತಿ ಆಗೋದ್ರು. ನಿಂದನೆಗಳು ಅಪಮಾನಗಳು ಎಷ್ಟೆಲ್ಲ ಬಂತು, ಎಷ್ಟೆಲ್ಲ ಸಹಿಸ್ಕೊಂಡ್ರವರು. ಅವರಲ್ಲಿ ಇದ್ದಿದ್ದು ನಿಶ್ಚಯ ಒಂದೇ, ಇದು ಪರಮಾತ್ಮನ ಕಾರ್ಯ, ಪರಮಾತ್ಮ ನಡೆಸ್ತಾ ಇದ್ದಾರೆ ಅಷ್ಟೇ, ಇಲ್ಲಿ ನಂದು ಏನೂ ಇಲ್ಲ ಅನ್ನೋದು ಅವರು ಸ್ಪಷ್ಟವಾಗಿ ತಿಳ್ಕೊಂಡ್ರು. ಮತ್ತು ಇಲ್ಲಿ ಬಾಬಾ ಎಲ್ಲವನ್ನು ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಇದನ್ನು ಅವರಲ್ಲಿ ದೃಢ ಒಂದು ವಿಶ್ವಾಸ ಇತ್ತು. ಅದರಿಂದ ಏನು ಮಾಡಿದ್ರು ಅವರು, ಸಂಪೂರ್ಣವಾಗಿ ಇಲ್ಲಿ ಏನೆಲ್ಲ ಇದೆ ಇದೆಲ್ಲ ವಿನಾಶ ಆಗುವಂಥದ್ದು, ಇದ್ರ ಕಡೆ ಇನ್ನು ನನಗೆ ಮೋಹ ಬೇಡ. ಏನು ಪರಮಾತ್ಮನ ಮಗುವಾಗಿ ಅವರು ಭಗವಂತ ಅವರ ಒಂದು ಶರೀರವನ್ನು ಲೋನ್ ತಗೊಳ್ಳೋದು ಅಂತಂದರೆ ಎಂಥ ಒಂದು ಭಾಗ್ಯಶಾಲಿ ರಥ ಅವರು. ಅವರೆಲ್ಲವನ್ನು ನೋಡಿ ವಜ್ರ ವ್ಯಾಪಾರಿಯವರು. ಈಗಿನ ಇದರಲ್ಲಿ ಇಷ್ಟು ವಜ್ರ ಸಿಕ್ಕಿದ್ರೆ ಸಾಕು, ಅಪ್ಪ ಏನು ಅದ್ರ ಮೇಲೆ ಸೆಳೆತ ಹೆಂಗೋಗುತ್ತೆ ಅಂಥದ್ರಲ್ಲಿ ಅವರು ಇರೋದನ್ನೆಲ್ಲವನ್ನು ಯಜ್ಞಕ್ಕೆ ಸಮರ್ಪಣೆ ಮಾಡಿ ಸಂಪೂರ್ಣವಾಗಿ ಅವರು ಬಾಬಾನಿಗೆ ತಮ್ಮ ಜೀವನವನ್ನು ಅರ್ಪಣೆ ಮಾಡಿಕೊಂಡ್ರು. ಇದರಿಂದ ಏನು ಅಂತಂದರೆ ಭಗವಂತ ಯಾವಾಗ ಅವ್ರ ಶರೀರದಲ್ಲಿ ಬರ್ತಾರೆ ಆಗ ಬ್ರಹ್ಮ ಆಗ್ತಾರೆ. ಇಲ್ಲಿ ಅವರ ಪಾತ್ರ ಏನು, ಸಂಪೂರ್ಣವಾಗಿ ಪರಮಾತ್ಮನಿಗೆ ಅವರ ಒಂದು ಜೀವನವನ್ನು ಸಮರ್ಪಣೆ ಮಾಡಿ ಏನು ವಿಷ್ಣುವಿನ ಒಂದು ಸತ್ಯಯುಗದಲ್ಲಿ ವಿಷ್ಣುವಿನ ಒಂದು ಪಾತ್ರಕ್ಕೆ ಅವರು ಬ್ರಹ್ಮ ಬಾಬಾ ಬರ್ತಾರೆ. ಇದನ್ನು ನಾವು ಕುಳಿತುಕೊಂಡು ವಿಚಾರ ಮಾಡಬೇಕು. ಸುಮ್ಮನೆ ಆಗೋಗ್ತಾರ? ಈಗ ಫಸ್ಟ್ ರ್ಯಾಂಕ್ ಬರಬೇಕು ಅಂತಂದರೆ ರಾತ್ರಿ ಆಗಲೂ ನಾವು ಅಷ್ಟೇ ಕಷ್ಟಪಟ್ಟು ವಿದ್ಯೆ ಕಡೆ ಗಮನ ಕೊಟ್ಟು ನಾವು ಓದಬೇಕು. ಆ ಸಮಯದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಅಡ್ಡ ಬರುತ್ತೆ, ಯಾರೋ ಮಾತಾಡಿಸ್ತಾರೆ, ಯಾರೋ ಫೋನ್ ಮಾಡ್ತಾರೆ, ಏನೋ ಸೌಂಡ್ ಆಗುತ್ತೆ, ಇದನ್ನೆಲ್ಲವನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ಕೂಡ ಅಷ್ಟೇ, ಸುಮ್ಮನೆ ಯಾವುದೂ ಆಗಲ್ಲ. ನಮ್ಮ ಪುರುಷಾರ್ಥ ಕೂಡ ಅದೇ ರೀತಿ ಪವಿತ್ರವಾಗಿ ಇರಬೇಕು. ಈ ವಿಷಯದ ಬಗ್ಗೆ ತಿಳಿಸಿಕೊಡಬೇಕು ಅಂತಂದರೆ ಈಗ ನಮ್ಮ ಸುತ್ತ ಯಾರೇ ಬರಲಿ ಅನ್ಯ ಆತ್ಮಗಳು
ಸೋದರ ಸೋದರಿ ಆತ್ಮಗಳು ಅವರಿಗೂ ಕೂಡ ಈ ಒಂದು ಜ್ಞಾನದ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು. ನಾವು ಇಷ್ಟು ದಿನ ಯಾವ ಒಂದು ಭಗವಂತನ ನಾವು ಹುಡುಕ್ತಾ ಇದ್ವಿ, ಅವರು ಬಂದಿದ್ದಾರೆ, ಬನ್ನಿ ಅವರ ಜ್ಞಾನವನ್ನು ಪಡ್ಕೊಳ್ಳಿ, ನಿಮ್ಮ ಒಂದು ಜೀವನವನ್ನು ಪವಿತ್ರ ಮಾಡ್ಕೊಳ್ಳಿ, ಶ್ರೇಷ್ಠ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಬೇರೆಯವರಿಗೂ ಕೂಡ ನಾವು ತಿಳಿಸ್ಕೊಡ್ಬೇಕು. ಬುದ್ಧಿಯನ್ನು ಜ್ಞಾನದ ಮಂಥನದಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳಬೇಕು ಅಂತ ಅಂದರೆ, ಈಗ ಮುರಳಿಯಲ್ಲಿ ಒಂದೊಂದು ಪದಗಳು ತಗೊಂಡ್ರು ಕೂಡ ಅದರ ಒಂದು ಡೀಪ್ ಅರ್ಥ ತುಂಬ ಇದೆ. ಏನೋ ಒಂದು ಪದ ತಗೊಂಡ್ರೆ ನಮ್ಗೆ ಅದು ಅರ್ಥ ಆಗೋಷ್ಟೊತ್ತಿಗೆ ತುಂಬ ಸಮಯ ತಗೊಳುತ್ತೆ. ಬಾಬಾ ಏನು ಹೇಳೋದು ಅಂತಂದರೆ, ನಾನು ಮುರಳಿಯಲ್ಲಿ ತಿಳಿಸುವಂಥ ಒಂದೊಂದು ಪದಗಳು ಕೂಡ ನಾವು ಸಂಪೂರ್ಣವಾಗಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು. ಮತ್ತು ನಾವು ಪರಿವರ್ತನೆ ಆಗಲಿಕ್ಕೂ ಕೂಡ ಅದು ತುಂಬ ನಮಗೆ ಸಹಾಯ ಆಗುತ್ತೆ. ಅದಕ್ಕೆ ಬಾಬಾ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಬುದ್ಧಿ ಆ ಕಡೆ ಈ ಕಡೆ ವ್ಯರ್ಥ ಸಂಕಲ್ಪಗಳು, ವ್ಯರ್ಥ ವಿಚಾರಗಳು, ಸಂಬಂಧಗಳು ಏನು ಆ ಕಡೆ ಇದೆಲ್ಲದ್ರ ಕಡೆ ಹೋಗಬಾರ್ದು ಅಂತಂದರೆ, ನೀವು ನಿಮ್ಮ ಒಂದು ಬ್ಯುಸಿಯನ್ನು ಜ್ಞಾನದಲ್ಲಿ ಜ್ಞಾನದ ಒಂದು ವಿಚಾರ ಸಾಗರ ಮಂಥನ ಮಾಡೋದ್ರಲ್ಲಿ ನಿಮ್ಮ ಬುದ್ಧಿಯನ್ನು ಬ್ಯುಸಿಯಾಗಿ ನೀವು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಜ್ಞಾನ ಮತ್ತು ಯೋಗದ ಜೊತೆಗೆ ತನ್ನ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಸಹ ಮಾಡಬೇಕು ಅಂತ ಅಂದರೆ, ಇಲ್ಲಿ ಏನು ಅಂತಂದರೆ ತಂದೆ ಸದಾ ಹೇಳೋದೇನು ಅಂತಂದರೆ, ನನ್ನ ನೆನಪು ಮಾಡಿ, ತಂದೆ ಕೊಡೋ ಆಸ್ತಿಯನ್ನು ನೆನಪು ಮಾಡಿ. ಅಂದರೆ ಇದು ಹೇಳಿದಷ್ಟು ಈಸಿ ಇಲ್ಲ. ಅಂದರೆ ಮಾಡ್ತಾ 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 ಆಮೇಲೆ ನಮಗೆ ಸುಲಭ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗಲ್ಲಿ ನಮಗೆಲ್ಲನೂ ಕಷ್ಟ ಆಗುತ್ತೆ. ಆದರೆ ಅದಕ್ಕಂತ ನಾವು ಬಿಡಕ್ಕೆ ಹೋಗಬಾರ್ದು. ಯಾವುದೇ ಒಂದು ಕೆಲಸಗಳು ನಾವು ಶುರುವಲ್ಲಿ ಮಾಡಬೇಕು ಅಂತಂದರೆ ಸಮಯ ತಗೊಳುತ್ತೆ. ಅದು ನಮಗೆ ಈಸಿಯಾಗಿ ಮಾಡೋಕ್ಕೆ ನಮಗೆ ಆಗಬೇಕು ಅಂತಂದರೆ ಶುರುವಲ್ಲಿ ಸ್ವಲ್ಪ ಕಷ್ಟಗಳಾಗತ್ತೆ, ಟೈಮ್ ಜಾಸ್ತಿ ತೊಗೊಳತ್ತೆ, ಮತ್ತು ಡಿಸ್ಟರ್ಬೆನ್ಸ್ಗಳಾಗತ್ತೆ, ನಮಗೆ ಕಷ್ಟ ಒಂಥರ ಮಾಡೋಕ್ಕಾಗ್ತಾಯಿಲ್ಲ, ಏನೇನೋ ಒಂದು ಇದು ನಮ್ಮ ಒಂದು ಶರೀರಕ್ಕೆ, ಬುದ್ಧಿಗೆ, ಮನಸ್ಸಿಗೆ ಅದು ಓಡ್ತಾ ಇರುತ್ತೆ. ಆದರೆ ನಾವು ಅದನ್ನು ತಲೆಯಿಂದ ತೆಗ್ದಾಕ್ಬೇಕು. ನಾನು ಮಾಡೇ ಮಾಡ್ತೀನಿ ಅನ್ನೋ ಒಂದು ಇದು ಛಲ ನಮ್ಮಲ್ಲಿ ಬರಬೇಕು, ದೃಢ ಸಂಕಲ್ಪ ನಮ್ಮಲ್ಲಿ ಮಾಡ್ಕೋಬೇಕು. ಅಂದರೆ ಇಲ್ಲಿ ಬಾಬಾ ಏನು ಹೇಳ್ತಾ ಇರೋದು, ಜ್ಞಾನನೂ ತುಂಬ ನಿಮಗೆ ಇಂಪಾರ್ಟೆಂಟ್. ಯಾಕಂದರೆ ಜ್ಞಾನದಿದ್ರಿಂದನೇ ನಮಗೆ ಎಲ್ಲ ಕೂಡ ಬಾಬಾ ನಮಗೆ ತಿಳಿಸ್ಕೊಡ್ತಾ ಇರೋದು. ಮತ್ತು ಅದರಿಂದ ಏನು ಅಂತಂದರೆ, ಜ್ಞಾನವನ್ನು ನೀವು ಆಧಾರವಾಗಿ ಇಟ್ಕೊಳ್ಬೇಕು ನಿಮ್ಮ ಜೀವನದಲ್ಲಿ. ಅದರಲ್ಲಿ ಏನೆಲ್ಲ ಕೊಟ್ಟಿದ್ದೀವಿ ಧಾರಣೆ ಮಾಡ್ತಾ ಹೋಗಬೇಕು. ಯೋಗವನ್ನು ಕೂಡ ಮಾಡಬೇಕು. ಮತ್ತು ಜೊತೆಗೆ ಬೇರೆಯವ್ರನ್ನೂ ಕೂಡ ಏನು ಉನ್ನತಿ ಮಾಡೋವಂತಹ ಒಂದು ಇದನ್ನು ಮಾಡಬೇಕು. ಈಗ ಬಾಬಾ ಏನು ಹೇಳ್ತಾ ಇರ್ತಾರೆ, ತಂದೆ ಸಮಾನ ನೀವು ಆಗಬೇಕು, ತಂದೆ ಸಹಯೋಗಿ ಮಕ್ಕಳಾಗಬೇಕು ಅಂತ ಸದಾ ಹೇಳ್ತಾ ಇರ್ತಾರೆ. ಆ ರೀತಿಯಲ್ಲಿ ಕೂಡ ನಾವು ಆಗಬೇಕು. ಸೇವೆ ಕೂಡ ನಾವು ಹೆಚ್ಚೆಚ್ಚಾಗಿ ನಾವು ಮಾಡಬೇಕು. ಮತ್ತು ನಮ್ಮ ಒಂದು ದೃಷ್ಟಿ, ಈ ಕಣ್ಣು ತುಂಬ ಮೊದಲು ಮನುಷ್ಯನಿಗೆ ಮೋಸ ಮಾಡೋವಂಥದ್ದೇ ಕಣ್ಣು. ಈ ಒಂದು ದೃಷ್ಟಿ ಸದಾ ನೀವು ಪವಿತ್ರವಾಗಿ ಇಟ್ಕೋಬೇಕು. ಪವಿತ್ರವಾಗಿ ಇಟ್ಕೊಳ್ಳೋದು ಹೇಗೆ? ನಾನು ಆತ್ಮ ಅನ್ನೋದು ಬಂದಾಗ ಅದು ಆಟೋಮೆಟಿಕ್ಕಾಗಿ ಸಹಜ ಆಗುತ್ತೆ. ನನ್ನ ಎದುರುಗಡೆ ಇರೋವಂಥವ್ರು ಕೂಡ ನನ್ನ ಸೋದರಾತ್ಮ ಸೋದರಿ ಆತ್ಮ ಅನ್ನೋದು ಆಟೋಮೆಟಿಕ್ಕಾಗಿ ನಮಗೆ ಬುದ್ಧಿಯಲ್ಲಿ ಬಂದ್ಬಿಡತ್ತೆ. ವರದಾನ: ಸರ್ವ ಸಂಬಂಧಗಳ ಅನುಭವ ಒಬ್ಬ ತಂದೆಯ ಜೊತೆ ಮಾಡುವಂತಹ ಅತಕ್ ಅಥವಾ ವಿಘ್ನ ವಿನಾಶಕ ಭವ. ಯಾವ ಮಕ್ಕಳ ಸರ್ವ ಸಂಬಂಧ ಒಬ್ಬ ತಂದೆಯ ಜೊತೆ ಇದೆ, ಅವರಿಗೆ ಬೇರೆ ಎಲ್ಲ ಸಂಬಂಧದ ನಿಮಿತ್ತ ಮಾತ್ರದ ಅನುಭವವಾಗುವುದು ಅಂತಂದರೆ, ಪರಮಾತ್ಮನಿಗೆ ನಾವು ಯಾವಾಗ ಹೆಚ್ಚೆಚ್ಚು ಹತ್ರ ಆಗ್ತೀವಿ, ಏನೋ ಪರಮಾತ್ಮನಲ್ಲಿ ಹೆಚ್ಚೆಚ್ಚು ಮನಸ್ಸನ್ನು ಇಡ್ತೀವಿ, ಅದೇನಾಗುತ್ತೆ ಅಂತಂದರೆ ಪ್ಯೂರ್ ಆಗ್ತಾ ಹೋಗುತ್ತೆ. ಯಾವಾಗ ಮನಸ್ಸು ಶುದ್ಧ ಪ್ಯೂರ್ ಆಗ್ತಾ ಹೋಗುತ್ತೆ ಅವಾಗ ಏನಾಗುತ್ತೆ ಅಂತಂದರೆ ಪರಮಾತ್ಮನಲ್ಲಿರತಕ್ಕಂತಹ ಒಂದು ಗುಣಶಕ್ತಿಗಳ ಒಂದು ಅನುಭವ ನಮಗೆ ಆಗ್ತಾ ಹೋಗುತ್ತೆ. ಆ ಒಂದು ಪ್ರೀತಿ ಇರ್ಬೋದು, ಶಾಂತಿ ಇರ್ಬೋದು, ಖುಷಿ ಇರ್ಬೋದು. ಆಗೇನಾಗುತ್ತೆ ಅಂತಂದರೆ ಇಷ್ಟು ದಿನ ನಾವು ಹುಡುಕಿರೋದು ಅದೇ ಅಲ್ವಾ, ಅದು ನಮಗೆ ಆ ಒಂದು ರುಚಿ, ಆ ಒಂದು ಅನುಭವ ನಮಗೆ ಆಗಬೇಕು ಅಂತಂದರೆ ನಾವು ಪರಿಶ್ರಮ ಪಡಲೇಬೇಕು. ನಮ್ಮ ಮನಸ್ಸನ್ನು ಹೆಚ್ಚು ಪರಮಾತ್ಮನಲ್ಲಿ ಇಡಬೇಕು. ಯಾವಾಗ ಮನಸ್ಸಿನಲ್ಲಿ ಬೇರೆಯವ್ರನ್ನೆಲ್ಲ ನಾವು ಕುಣಿಸ್ಕೊಳ್ತೀವಿ, ಅದು ಪರಮಾತ್ಮನ ಕಡೆ ಹೋಗೋದಕ್ಕೆ ಅದು ಇಷ್ಟಪಡೋದಿಲ್ಲ. ಮನಸ್ಸಲ್ಲಿ ಒಬ್ಬ ಬಾಬಾಗೆ ಬಿಟ್ಟರೆ ಬೇರೆ ಯಾರಿಗೂ ನಾವು ಜಾಗ ಕೊಡಬಾರ್ದು. ಇಲ್ಲಿ ಏನೇ ಕರ್ತವ್ಯಗಳಿರ್ಬೋದು, ನಮಗೆ ಏನಂತ ಕರ್ತವ್ಯಗಳು ಒಪ್ಪಿಸಿದ್ದಾರೆ ಆ ಕರ್ತವ್ಯಗಳನ್ನ ಮಾಡ್ತಾ 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 ಮನಸ್ಸಿನಲ್ಲಿ ತಂದೆಯನ್ನು ಮಾತ್ರ ನಾವು ಕುಣಿಸ್ಕೋಬೇಕು. ಇಲ್ಲ ನಮ್ಮ ಮನಸ್ಸನ್ನು ಪರಮಾತ್ಮನಲ್ಲಿ ಇಡ್ತಾ ಹೋಗಬೇಕು. ಸರ್ವ ಸಂಬಂಧದ ರೂಪದಲ್ಲಿ ಕೂಡ ನಮಗೆ ಪರಮಾತ್ಮ ಸದಾ ನಮಗೆ ಜೊತೆಯಲ್ಲಿ ಇದ್ದೇ ಇರ್ತಾರೆ. ಆಗೇನಾಗತ್ತೆ ಅಂತಂದರೆ ಬೇರೆ ಸಂಬಂಧ ಎಲ್ಲ ಕೂಡ ಇಲ್ಲಿ ನಿಮಿತ್ತ ಅಷ್ಟೇ. ಅಂದರೆ ಎಲ್ಲ ಇಲ್ಲಿ ನಾನು ಏನು ಪಾತ್ರ ಮಾಡೋಕ್ಕೆ ಬಂದಿದ್ದೀನಿ ಆ ಪಾತ್ರ ಮುಗೀತು ಅಂತಂದರೆ ಕಂಪ್ಲೀಟು ನಾವು ಅಂತೀವಲ್ಲ, ನನ್ನ ಮನೆ, ನನ್ನ ಆಸ್ತಿ, ನನ್ನಿದು, ನನ್ನ ಸಂಬಂಧ, ನನ್ನ ಮಕ್ಕಳು, ಗಂಡ, ಅಪ್ಪ ಅಮ್ಮ ಅಂತ ಎಲ್ಲ ಒಂದು ಸಲ ಶರೀರ ಬಿಟ್ಟು ಆತ್ಮ ಆದರೆ
ಕಂಪ್ಲೀಟಾಗಿ ಎಲ್ಲ ಕಟ್ಟಾಗೋಗುತ್ತೆ. ಏನು ಅದು ನಮಗೆ ಬಾಬಾ ಈಗ ನಮಗೆ ಜ್ಞಾನದ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಅದರಿಂದ ಯಾವಾಗ ತಂದೆ ಜೊತೆ ಸಂಬಂಧ ಬೆಳೆಯುತ್ತೆ ಇದೆಲ್ಲ ಅದ್ರ ಕಡೆ ನಮಗೆ ಆಟೋಮೆಟಿಕ್ಕಾಗಿ ಡಿಟ್ಯಾಚ್ ಆಗುತ್ತೆ. ಅಂದರೆ ಎಲ್ಲರ ಜೊತೆನೂ ನಾವು ಪ್ರೀತಿಯಿಂದ ಇರಬೇಕು. ಮೋಹ ಅನ್ನೋದು ನಾವು ಇಟ್ಕೊಳ್ಬಾರ್ದು. ಅಂಥವ್ರು ಏನು ಅಂತಂದರೆ ಸದಾ ಖುಷಿಯಲ್ಲಿ ಇರ್ತಾರೆ. ಈಗ ನನಗೇನು ಸಿಗಬೇಕೋ ಅದು ಸಿಕ್ಕಿದೆ, ನಾನು ಇಷ್ಟು ದಿನ ಯಾರನ್ನ ಹುಡ್ಕಿದ್ನೋ ಅವ್ರು ನನಗೆ ಸಿಕ್ಕಿದ್ದಾರೆ ಅನ್ನೋಂತಹ ಒಂದು ಖುಷಿಯಲ್ಲಿ ಸದಾ ಅವರು ಮನಸ್ಸಿನಲ್ಲಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಎಂದು ಆಯಾಸದ ಅನುಭವ ಮಾಡುವುದಿಲ್ಲ. ಇನ್ನೊಂದು ಏನೇ ಕೆಲಸ ಮಾಡಿದ್ರು ಕೂಡ ಭಗವಂತ ಮಾಡಿಸ್ತಾ ಇರೋದು, ಇಲ್ಲಿ ನಾನು ಮಾಡ್ತಾ ಇಲ್ಲ, ಇಲ್ಲಿ ನಾನು ನಿಮಿತ್ತ ಅಷ್ಟೇ. ಏನು ಇದೆಲ್ಲ ಪರಮಾತ್ಮನ ಕಾರ್ಯ. ಭಗವಂತ ಸದಾ ನನ್ನ ಜೊತೆ ಇದ್ದವ್ರ ಕೈ ಹಿಡ್ದು ನಡೆಸ್ತಾ ಇದ್ದಾರೆ. ಏನು ನನ್ನ ಎಲ್ಲ ಕೆಲಸಗಳು ಪರಮಾತ್ಮ ಮುಂದೆ ನಿಂತು ಅಂದರೆ ಆ ರೀತಿ ನಮ್ಮ ಸಂಬಂಧ ಇಟ್ಕೊಂಡಾಗಲೇ ಅದರ ಒಂದು ಅನುಭವ ಆಗಲಿ, ಸಹಯೋಗ ಆಗಲಿ, ಆ ಕೆಲಸ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಒಂದು ನಡೆಯೋದಾಗಲಿ ಎಲ್ಲವೂ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನು ಇದರಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಅಂಥವ್ರಿಗೇನು ಅಂತಂದರೆ ಎಷ್ಟೇ ಕೆಲಸ ಮಾಡಲಿ. ಈಗ ನೋಡಿ ಬಾಬಾನ ಮನೇಲಿ ಹೋಗಿ ನಾವು ಎಷ್ಟೇ ಕೆಲಸ ಮಾಡಲಿ, ಬಾಬಾ ಮಾಡಿಸ್ತಾ ಇರೋದು ಅನ್ನೋ ಒಂದು ಇದು ನಮ್ಮಲ್ಲಿ ಇರತ್ತೆ. ಅಲ್ಲಿ ಎಷ್ಟೇ ಕೆಲಸ ಮಾಡಲಿ ನಮಗೆ ಆಯಾಸ ಅನ್ಸಲ್ಲ. ಅದೇ ಮನೇಲಿ ನಾವು ಬಂದು ಏನಾದ್ರು ಒಂದು ಕೆಲಸ ಮಾಡೋವಾಗ ಅಯ್ಯೋ ಈ ಟೈಮಿಗೆ ಇದು ಮುಗಿಸ್ಬೇಕು, ಅದು ಮುಗಿಸ್ಬೇಕು, ಅದಾಗಿಲ್ಲ ಇದಾಗಿಲ್ಲ ಅನ್ನೋಷ್ಟೊತ್ತಿಗೆ ಆ ಯೋಚನೆಗಳು ತಲೆಯಲ್ಲಿ ಬರೋ ಅಷ್ಟೊತ್ತಿಗೆ ಕೆಲಸ ಮಾಡೋ ಅಷ್ಟೊತ್ತಿಗೆ ನಮಗೆ ಸುಸ್ತು ಅನ್ನಿಸ್ಬಿಡತ್ತೆ. ಅಂದರೆ ಬಾಬಾನ ನೆನಪಿನಲ್ಲಿದ್ದು ನಾವು ಏನೇ ಕೆಲಸಗಳಾಗಲಿ ಮಾಡಿದಾಗ ನಮಗೆ ಅದರ ಒಂದು ಆಯಾಸ ಅನ್ನೋದು ನಮಗೆ ಆಗೋದಿಲ್ಲ. ತಂದೆ ಮತ್ತು ಸೇವೆ ಇದೇ ಲಗನ್ನಲ್ಲಿ ಮಗ್ನರಾಗಿರುತ್ತಾರೆ. ಅಂತಂದರೆ ಯಾವಾಗ ನಾವು ಪರಮಾತ್ಮನ ಮಕ್ಕಳಾಗ್ತೀವಿ, ಸದಾ ನನ್ನ ಜೀವನದಲ್ಲಿ ಸಂಪೂರ್ಣವಾಗಿ ನನ್ನ ತಂದೆ ನನ್ನ ಜೊತೆ ಇದ್ದಾರೆ ಅನ್ನೋ ಒಂದು ಇದು ನಿಶ್ಚಯದ ಜೊತೆ, ಒಂದು ದೃಢ ಸಂಕಲ್ಪದ ಜೊತೆ ಸದಾ ಬಾಬಾರವರ ಒಂದು ಸೇವೆ. ಇವತ್ತು ನಾನು ಏನು ಮಾಡಬೇಕು, ಆತ್ಮಗಳಿಗೆ ಏನು ತಿಳಿಸ್ಬೇಕು, ಏನು ನನ್ನಲ್ಲಿ ಏನೆಲ್ಲ ಇನ್ನೂ ನಾನು ಮುಂದುವರಿಬೇಕು, ನನ್ನ ಪುರುಷಾರ್ಥ ಯಾವ ರೀತಿ ನಡೀತಾ ಇದೆ, ನನ್ನ ಕಲ್ಯಾಣದ ಜೊತೆ ಬೇರೆಯವರ ಒಂದು ಕಲ್ಯಾಣವನ್ನು ಕೂಡ ನಾನು ಹೇಗೆ ಮಾಡಬೇಕು, ಇದ್ರ ಬಗ್ಗೆ ತುಂಬ ಅವರು ಬ್ಯುಸಿಯಾಗಿರ್ತಾರೆ. ಮತ್ತು ಸಂಪೂರ್ಣವಾಗಿ ತಂದೆಯ ಒಂದು ಸೇವೆಯಲ್ಲಿ ಅವರು ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ವಿಘ್ನಗಳ ಕಾರಣ ನಿಲ್ಲುವ ಬದಲು ಸದಾ ವಿಘ್ನ ವಿನಾಶಕರಾಗಿರುತ್ತಾರೆ. ಇಂಥವ್ರಿಗೇನು ಅಂತಂದರೆ ಪರಮಾತ್ಮ ಸಂಪೂರ್ಣವಾಗಿ ಸಹಯೋಗ ಇರ್ತಾರೆ. ಯಾವುದೇ ಕೆಲಸದಲ್ಲಿ ವಿಘ್ನಗಳು ಬರದೇ ಇರೋ ಹಾಗೆ ಬಾಬಾ ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ ಬಾಬಾರವರ ಛತ್ರಛಾಯೆಯಲ್ಲಿ ಸಂಪೂರ್ಣವಾಗಿ ಸುರಕ್ಷಿತವಾಗೂ ಇರ್ತಾರೆ. ಮತ್ತು ಅವರ ಒಂದು ಕಾರ್ಯದಲ್ಲಿ ಪರಮಾತ್ಮ ಸಂಪೂರ್ಣವಾಗಿ ಸಹಯೋಗವನ್ನು ಕೊಡ್ತಾ ಹೋಗ್ತಾರೆ. ಇವ್ರಿಗೆ ಯಾವುದೇ ರೀತಿಯಾದ ಒಂದು ವಿಘ್ನಗಳು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಂದರೂ ಕೂಡ ಅಲ್ಲಿ ಬಾಬಾ ಇರ್ತಾರೆ. ಅದರಿಂದ ಈಸಿಯಾಗಿ ಹೊರಗೆ ಬರುವಂತಹ ಒಂದು ದಾರಿನೂ ಬಾಬಾ ಅವರಿಗೆ ಮಾಡಿಕೊಟ್ಬಿಟ್ಟಿರ್ತಾರೆ. ಸರ್ವ ಸಂಬಂಧಗಳ ಅನುಭೂತಿ ಒಬ್ಬ ತಂದೆಯ ಜೊತೆ ಇರುವ ಕಾರಣ ಡಬಲ್ ಲೈಟ್ ಆಗಿರುತ್ತಾರೆ. ಅಂತ ಅಂದರೆ ಯಾವಾಗ ನಮ್ಮ ಒಂದು ಸಂಬಂಧಗಳು ಒಬ್ಬ ಪರಮಾತ್ಮನ ಜೊತೆ ನಾವು ಇಟ್ಕೊಂಡಾಗ ನಮ್ಮ ಒಂದು ಜೀವನ ಏನು ಅಂತಂದರೆ ಸದಾ ಖುಷಿಯಾಗೂ ಇರತ್ತೆ, ಮನಸ್ಸು ಶಾಂತಿಯಾಗಿರತ್ತೆ, ಬುದ್ಧಿನೂ ಸ್ಥಿರದಲ್ಲಿರತ್ತೆ, ಮತ್ತು ಮನಸ್ಸ ವಾಚ ಕರ್ಮಣ ಎಲ್ಲವೂ ಏನು ಅಂತಂದರೆ ಪ್ಯೂರ್ ಆಗಿರುತ್ತೆ. ಏನು ಮತ್ತು ಯಾವುದೇ ರೀತಿಯ ಒಂದು ವಿಕರ್ಮಗಳು ಕೂಡ ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಇಂಥವ್ರು ಏನು ಅಂತಂದರೆ ಸದಾ ಡಬಲ್ ಲೈಟಾಗಿ ಇರ್ತಾರೆ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ. ಯಾವುದೇ ಹೊರೆ ಇಲ್ಲ. ಅಂದರೆ ಅವರು ಈಗ ನಾನು ಮಾಡ್ತೀನಿ ಅಂದಾಗಲೇ ನಮಗೆ ಅದು ಹೊರೆ ಅನ್ಸೋದು. ಬಾಬಾ ಮಾಡಿಸ್ತಾ ಇದ್ದಾರೆ ಅನ್ನೋ ಸಂಪೂರ್ಣ ನಿಶ್ಚಯ ನಮ್ಮಲ್ಲಿದ್ದಾಗ ಏನಾಗುತ್ತೆ ಅಂತಂದರೆ ಅದು ಯಾವುದೇ ಕೆಲಸಗಳಾಗಿರ್ಬೋದು ಅದು ನಮಗೆ ಭಾರ ಅಂತ ಅನ್ಸಲ್ಲ, ಹೊರೆ ಅನ್ಸಲ್ಲ, ಕಷ್ಟ ಅನ್ಸಲ್ಲ, ಆಯಾಸ ಅನ್ಸಲ್ಲ. ಸರ್ವ ದೂರುಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಈಗ ನೋಡಿ, ಈಗ ನಾವೇ ಕೆಲಸ ಮಾಡ್ತೀವಿ ಅಂತಂದರೆ ಸುಮಾರು ಜನ ಬ್ಲೇಮ್ ಮಾಡ್ತಾರೆ. ಆ ಕೆಲಸದಲ್ಲಿ ಸುಮಾರು ತಪ್ಪುಗಳನ್ನ ಕೂಡ ಹುಡುಕ್ತಾರೆ. ಈಗ ಎಲ್ಲ ಕಡೆನೂ ಆ ರೀತಿ ಇರ್ತಾರೆ. ಆದರೆ ಬಾಬಾನ ನಾವು ಮುಂದೆ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ಕೆಲಸ ಕೂಡ ಪರ್ಫೆಕ್ಟಾಗಿ ಆಗಿರುತ್ತೆ. ಯಾಕಂದರೆ ತಂದೆ ನಿಂತಿರ್ತಾರೆ, ಜೊತೆ ಸಹಯೋಗ ಕೊಟ್ಟು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆಗೇನಾಗುತ್ತೆ ಅಂತಂದರೆ ಎಂತಹ ಒಂದು ದೂರುಗಳು ಕೂಡ ಅಲ್ಲಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಬಾಬಾ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಸ್ಥಿತಿಯ ಅನುಭವವಾಗುವುದು ಅಂತಂದರೆ ನಾನು ನನ್ನ ಬಾಬಾ ಬಿಟ್ಟರೆ ಇಲ್ಲಿ ಬೇರೆ ಯಾರೂ ಇಲ್ಲ. ಕಂಪ್ಲೀಟಾಗಿ ಏನು ಅಂತಂದರೆ ನಾವು ಕಣ್ಣಿಂದ ಏನೇ ನಾವು ನೋಡ್ತಾ ಇರ್ಬೋದು, ಕಿವಿಯಿಂದ ಏನೇ ಕೇಳ್ತಾ ಇರ್ಬೋದು, ಆದರೆ ಇದೆಲ್ಲದ್ರಿಂದನೂ ದೇಹದಿಂದ ಸಮೇತವಾಗಿ ಈ ದೇಹದ ಸಂಬಂಧದಿಂದ ಸಮೇತವಾಗಿ ಎಲ್ಲದಿಂದನೂ ನಾವು ಡಿಟ್ಯಾಚ್ ಆಗಿರ್ತೀವಿ. ಆಂತರಿಕವಾಗಿ ನಾನು ನನ್ನ ಬಾಬಾ
ಅನ್ನೋ ಒಂದು ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ನಾವು ಇರ್ತೀವಿ ಮತ್ತು ಅದರ ಒಂದು ಅನುಭವವನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಇಂಥವ್ರನ್ನೇ ಸಹಜ ಯೋಗಿ ಅಂತ ಹೇಳ್ತಾರೆ. ಸ್ಲೋಗನ್: ಸಂಕಲ್ಪದಲ್ಲಿಯೂ ಸಹ ಯಾವುದೇ ದೇಹದಾರಿಯ ಕಡೆ ಆಕರ್ಷಿತವಾಗುವುದು ಅರ್ಥಾತ್ ವಿಶ್ವಾಸಘಾತಕರಾಗುವುದು ಅಂತ. ಅಂದರೆ ಈಗ ಕೆಲವ್ರೇನು ನೋಡಿ, ನಾವು ಸ್ಥೂಲವಾಗಿ ಎಲ್ಲ ಮಾಡಿದರೆ ಎಲ್ಲರೂ ನೋಡ್ತಾರೆ ಅನ್ನೋ ಒಂದು ಇದು ಕೂಡ ಇರತ್ತೆ. ಆದರೆ ಮನಸ್ಸಲ್ಲಿ ಏನೇನೋ ಸಂಕಲ್ಪಗಳು ಓಡ್ತಾ ಇರತ್ತೆ, ಅದು ವ್ಯರ್ಥ. ಇನ್ನೊಂದು ಏನು ಅಂತಂದರೆ ನೋಡಿ, ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಮನಸ್ಸು ತುಂಬ ವಿಶೇಷವಾದ ಒಂದು ಪಾತ್ರ ಅನ್ನೋದು ಇದ್ದೇ ಇದೆ. ಆ ಮನಸ್ಸು ಇದೆ, ಆತ್ಮ ಇದೆ ಅಂದರೆ ಆತ್ಮ ಜೊತೆ ಮನ ಬುದ್ಧಿ ಸಂಸ್ಕಾರ ಅನ್ನೋದು ಇದ್ದೇ ಇರತ್ತೆ. ಮನಸ್ಸಿದೆ ಅಂತಂದರೆ ಆತ್ಮನೂ ಇದೆ ಅಂತಲೇ ಅರ್ಥ. ಏನು ಈಗ ಬಾಬಾ ಆ ಒಂದು ಮನಸ್ಸನ್ನೇ ಸಂಪೂರ್ಣವಾಗಿ ಪರಿಶುದ್ಧ ಮಾಡೋದ್ರ ಜೊತೆ ಒಂದು ಸಾಧನವಾಗಿ ನಮ್ಮನ್ನು ವಿಶ್ವ ಕಲ್ಯಾಣ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇರೋದು. ಶರೀರ ಅಲ್ಲ, ನಿಮ್ಮ ಮನಸ್ಸನ್ನು ನನಗೆ ಕೊಡಿ ಅಂತೇಳಿ ಬಾಬಾ ಪದೇ ಪದೇ ಮುರಳಿಯಲ್ಲಿ ಹೇಳ್ತಾ ಇರ್ತಾರೆ. ಮನ್ಮನ ಭಾವ, ನನ್ನ ನೆನಪು ನೀವೆಷ್ಟು ಮಾಡ್ತೀರಾ ಆ ಮನಸ್ಸು ಅಷ್ಟೇ ಶುದ್ಧ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಅಂತಹ ಒಂದು ಮನಸ್ಸಿನಲ್ಲಿ ಏನಾದರೂ ದೇಹದಾರಿ ಕಡೆ ನಮ್ಮ ಒಂದು ಮನಸ್ಸು ಹೋಗಿ ಅಲ್ಲಿ ಏನಾದರೂ ಅವರ ಕಡೆ ಆಕರ್ಷಣೆ ಆಗೋದು, ಇಲ್ಲ ಬೇರೆ ವಸ್ತುಗಳು, ಬೇರೆ ಇಚ್ಛೆಗಳು ಯಾವುದೇ ಒಂದು ನಮ್ಮ ಮನಸ್ಸಿನಲ್ಲಿ ಕ್ರಿಯೇಟ್ ಆಯಿತು ಅಂತಂದರೆ ಅಲ್ಲಿ ನಮಗೆ ನಾವೇ ವಿಶ್ವಾಸಘಾತಕರಾದಾಗೆ ಲೆಕ್ಕ ಬರುತ್ತೆ. ಇದು ಆಗಬಾರ್ದು ಅಂತ ಅಂದರೆ, ಸಂಪೂರ್ಣವಾಗಿ ಪ್ಯೂರ್ ಆಗಿರಬೇಕು ಅಂತಂದರೆ ಸದಾ ನಮ್ಮ ಮನಸ್ಸನ್ನು ತಂದೆ ಕಡೆ ಇಡಬೇಕು, ತಂದೆ ಮಡಿಲಿನಲ್ಲಿ ಇಟ್ಬಿಡ್ಬೇಕು. ಅಂದರೆ ಆತ್ಮಿಕದ ಒಂದು ಸ್ವರೂಪದಲ್ಲಿ ಇದ್ದಾಗ ಮಾತ್ರ ಇದೆಲ್ಲ ನಮಗೆ ಸಾಧ್ಯ ಆಗುತ್ತೆ. ದೇಹದಾರಿಯ ಒಂದು ಇದರಲ್ಲಿ ಬಂದಾಗ ತುಂಬ ಕಷ್ಟ ಆಗುತ್ತೆ. ಇನ್ನು ಆ ಕಡೆ ಮನಸ್ಸು ಹೋಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರಲ್ಲ, ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ರಾತ್ರಿ ಹೊತ್ತು ಚಾರ್ಟ್ ಬರೀರಿ ಅನ್ನೋ ಉದ್ದೇಶ ಏನು ಅಂತಂದರೆ ಗೊತ್ತಾಗುತ್ತೆ ದಿನದಲ್ಲಿ ಎಷ್ಟೊತ್ತು ನಾವು ರಾವಣನ ಒಂದು ಸಂಸ್ಕಾರದಲ್ಲಿದ್ವಿ, ಬಾಬಾನ ಎಷ್ಟು ನೆನಪು ಮಾಡಿದ್ವಿ, ಬಾಬಾನ ಒಂದು ಇದಕ್ಕೆಷ್ಟು ನಾವು ಜೊತೆಯಾಗಿದ್ವಿ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಮನಸ್ಸಿನಲ್ಲಿ ಎಂತೆಂಥ ಸಂಕಲ್ಪ ಹೊರ್ತು ನಾವೇನು ತಪ್ಪು ಮಾಡಿದ್ದೀವಿ, ಸೂಕ್ಷ್ಮದಲ್ಲೇ ಕೆಲವು ತಪ್ಪುಗಳು ಆಗೋಗ್ಬಿಡತ್ತೆ, ಅದು ನಮಗೆ ಗೊತ್ತಾಗೋದೇ ಇಲ್ಲ. ಅದೆಲ್ಲ ನಾವು ಸೂಕ್ಷ್ಮ ರೂಪದಲ್ಲಿ ನಡೆಯೋದು ಕೂಡ ನಾವು ಚೆಕ್ ಮಾಡ್ಕೋಬೇಕು ಅಂತಂದರೆ ನಮ್ಮ ಒಂದು ಸ್ಥಿತಿ ಕೂಡ ಅಷ್ಟೇ ಪುರುಷಾರ್ಥ ಜೋರಾಗಿರಬೇಕು. ಆಗ ಏನಾಗುತ್ತೆ ಅಂತಂದರೆ ಇಷ್ಟಿಷ್ಟು ಏನೇ ಎದುರುಗಡೆ ಬಂದರೂ ಕೂಡ ಅದು ನಮಗೆ ಗೊತ್ತಾಗ್ಬಿಡತ್ತೆ. ಯೋಗ ಹೆಚ್ಚೆಚ್ಚು ನಾವು ಮಾಡಿದಷ್ಟು ಕೂಡ ಎದುರುಗಡೆ ಯಾವುದೇ ಒಂದು ಆತ್ಮಗಳು ಬಂದರೂ ಕೂಡ ಅವರ ಒಂದು ಸ್ವಭಾವ ಸಂಸ್ಕಾರಗಳು ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬಿಡತ್ತೆ. ಬಾಬಾ ಇಲ್ಲಿ ಯಾವತ್ತೇ ಆಗಲಿ ನಿಮ್ಮ ಮನಸ್ಸಿಗೆ ನೀವು ಆಘಾತ ಮಾಡ್ಕೋಬಾರ್ದು. ಈಗ ಕೆಲವ್ರು ಹೇಳ್ತಾರೆ ನೋಡಿ, ಏನಾರು ಒಂದು ಕೆಲಸ ಆಯ್ತು ಅಂದರೆ ಮನಸ್ಸು ಅಷ್ಟೇ ಖುಷಿ ಪಡತ್ತೆ, ಯಾರು ಏನಾರು ಅಂದ್ಬಿಟ್ರೆ ಮನಸ್ಸು ಅಷ್ಟೇ ನೋವು ಪಡತ್ತೆ ಅಂತಾರಲ್ಲ. ಇವತ್ತು ಯಾಕೋ ನನ್ನ ಮನಸ್ಸು ತುಂಬ ಭಾರ ಅನ್ನಿಸ್ತಾ ಇದೆ, ನನಗೆ ನೋವಾಗ್ತಾ ಇದೆ ಮನಸ್ಸಿಗೆ ಅಂತೇಳಿ. ಅದಕ್ಕೆ ಬಾಬಾ ಹೇಳೋದೇನು ಅಂತಂದರೆ, ಅಂಥ ಒಂದು ಮನಸ್ಸಲ್ಲಿ ಸದಾ ನೀವು ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ಶಾಂತವಾಗಿರಬೇಕು ಅಂದರೆ ಪರಮಾತ್ಮನೊಂದಿಗಿರಬೇಕು. ಆಗೇನಾಗುತ್ತೆ ಅಂತಂದರೆ ಬೇಡದೇ ಇರೋದೆಲ್ಲ ದೂರ ಆಗ್ತಾ ಹೋಗುತ್ತೆ, ಮನಸ್ಸು ಕೂಡ ಶುದ್ಧ ಆಗ್ತಾ ಹೋಗುತ್ತೆ ಅಂತ. ಈಗ ಮೇಯ್ನು ನಮ್ಮ ಮನಸ್ಸನ್ನು ನಾವು ಕರ್ಮೇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು, ಸೂಕ್ಷ್ಮದಲ್ಲಿರ್ಬೋದು ಸ್ಥೂಲದಲ್ಲಿರ್ಬೋದು ಕಂಟ್ರೋಲ್ ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಜನ್ಮ ಕೊನೆಯ ಜನ್ಮ, ಇದರಲ್ಲೇ ನಾವು ನಮ್ಮನ್ನು ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದು, ಮತ್ತು ತಂದೆ ಜೊತೆ ಪಾತ್ರ ಮಾಡಲಿಕ್ಕೆ ಅವಕಾಶ ಇರೋದು ಮತ್ತು ನಮ್ಮ ಪಾಪ ಕರ್ಮಗಳನ್ನ ಭಸ್ಮ ಮಾಡ್ಕೊಳ್ಳಿಕ್ಕೂ ಅವಕಾಶ ಇರೋದು, ಒಳ್ಳೆ ಕೆಲಸ ಮಾಡಲಿಕ್ಕೂ ಕೂಡ ಈ ಒಂದು ಜನ್ಮನೇ ನಮಗೆ ಕೊನೆಯ ಜನ್ಮ. ಇದನ್ನು ಎಷ್ಟು ಹೆಚ್ಚೆಚ್ಚು ನಾವು ಪರಮಾತ್ಮನಲ್ಲಿ ಇಟ್ಟು ನಾವು ಉನ್ನತಿ ಮಾಡ್ಕೊಳ್ತೀವಿ ಆತ್ಮವನ್ನು, ನಮಗೆ ಅಷ್ಟೇ ಒಂದು ಒಳ್ಳೆಯ ಒಂದು ಪ್ರಾಪ್ತಿ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ಯಕ್ತ ಸೂಚನೆ: ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ. ಹೇಗೆ ಅಂತರಿಕ್ಷ ಯಾನಿಗಳು ಮೇಲೆ ಇರುವ ಕಾರಣ ಇಡೀ ಪೃಥ್ವಿಯ ಎಲ್ಲಿಯ ಚಿತ್ರವನ್ನು ತೆಗೆಯಬೇಕು ಎಂದರೂ ತೆಗೆಯಬಹುದು, ಅದೇ ರೀತಿ ಸೈಲೆನ್ಸ್ನ ಶಕ್ತಿಯಿಂದ ಅಂತರ್ಮುಖಿ ಯಾನದಿಂದ ಮನಸಾಶಕ್ತಿಗಳ ಮೂಲಕ ಯಾವುದೇ ಆತ್ಮನನ್ನು ಚರಿತ್ರವಂತನಾಗುವ ಶ್ರೇಷ್ಠ ಆತ್ಮನಾಗುವ ಪ್ರೇರಣೆ ಕೊಡಬಹುದು ಅಂತಂದರೆ, ಇಲ್ಲೇನು ಅಂತಂದರೆ ಹೆಚ್ಚೆಚ್ಚು ಯಾರು ನಾನು ಆತ್ಮನ ಪರಿಚಯ ಕೊಟ್ಟಾದ್ಮೇಲೆ ಆತ್ಮದಲ್ಲಿರತಕ್ಕಂಥ ಒಂದು ಗುಣಶಕ್ತಿಗಳ ಬಗ್ಗೆ ನಾವು ವಿಚಾರ ಸಾಗರ ಮಂಥನ ಮಾಡಬೇಕು, ಅದನ್ನು ನಾವು ಉನ್ನತಿ ಮಾಡ್ಕೊಳ್ತಾ ಹೋಗಬೇಕು.
ಆ ಆತ್ಮಕ್ಕೆ ತಂದೆ ಯಾರು, ಅವ್ರ ಜೊತೆ ಸಂಬಂಧವನ್ನು ಜಾಸ್ತಿ ಇಡ್ತಾ ಹೋಗಬೇಕು. ಈಗ ಇಷ್ಟು ದಿನ ಈ ಸ್ಥೂಲದ ಕಣ್ಣಿಂದ ನೋಡಿ ಎಲ್ಲ ಹೊರಗಡೆ ನಾವು ಅಟ್ಯಾಚ್ ಆಗಿ ಹೋಗಿದ್ವಿ. ಈಗ ಅದರಿಂದ ಡಿಟ್ಯಾಚ್ ಆಗಿ ನಮ್ಮೊಳಗೆ ನಾವು ಇಳಿಬೇಕು. ಈ ಶರೀರ ಅನ್ನೋದು ವಸ್ತ್ರ. ಈ ಶರೀರದ ಕಡೆ ಕೂಡ ಏನು ಅಂದರೆ ಆರೋಗ್ಯವನ್ನು ಕಾಪಾಡ್ಕೋಬೇಕಂದ್ರೆ, ಯಾಕಂದರೆ ಈಗ ಆತ್ಮ ಏನೇ ಒಂದು ಉನ್ನತಿ ಆಗಬೇಕು, ಪರಿವರ್ತನೆ ಆಗಬೇಕು ಅಂತಂದರೆ ಈ ಶರೀರದ ಒಂದು ಸಹಯೋಗನೂ ಬೇಕು. ಅದಕ್ಕಂತ ಹೇಳಿ ನಾವು ಮೇಕಪ್ ಮಾಡ್ಕೊಳ್ಳೋದು ಆ ಥರ ಅಲ್ಲ. ಶರೀರಕ್ಕೆ ಸಮಯಕ್ಕೆ ಸರಿಯಾಗಿ ಏನು ಫುಡ್ ಕೊಡಬೇಕು ಅದನ್ನು ಕೊಡಬೇಕು, ಆರೋಗ್ಯವನ್ನು ಕಾಪಾಡ್ಕೋಬೇಕು. ಮತ್ತು ಹೆಚ್ಚೆಚ್ಚು ಏನು ಅಂತಂದರೆ ನಾವು ಈ ಒಂದು ಜನ್ಮ ಮುಗಿಯೋದ್ರೊಳಗೆ ಏನು ಹೆಚ್ಚೆಚ್ಚು ನಾವು ಆಂತರಿಕವಾಗಿ ನಮ್ಮೊಳಗೆ ನಾವು ಇಳಿದು ನಾನು ಏನು ಮಾಡೋಕ್ಕೆ ಬಂದಿದ್ದೀನಿ, ನಾನು ಎಲ್ಲಿದ್ದೆ, ಈಗ ನನ್ನ ಕರ್ತವ್ಯ ಏನು ಯಾರ ಜೊತೆ ನನ್ನ ಸಂಬಂಧ ಇದೆ, ನನಗೋಸ್ಕರ ಯಾರು ಬಂದಿದ್ದಾರೆ, ಅವ್ರು ನನಗೇನು ಕೆಲಸವನ್ನು ಕೊಟ್ಟಿದ್ದಾರೆ, ಇದೆಲ್ಲ ಹೆಚ್ಚೆಚ್ಚು ಆಂತರಿಕವಾಗಿ ನಾವು ಇಳಿತಾ ಹೋಗುವಂತಹ ಒಂದು ಅಭ್ಯಾಸವನ್ನು ನಾವು ಮಾಡ್ತಾ ಹೋದರೆ ನಮ್ಮ ಆತ್ಮ ಅಷ್ಟೇ ಒಂದು ಶ್ರೇಷ್ಠವಾಗಿ ಒಂದು ಉನ್ನತವಾದ ಒಂದು ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಈಗ ನೋಡಿ, ವಿಜ್ಞಾನಿಗಳು ಸೈಂಟಿಸ್ಟ್ಗಳು ಕೂಡ ಏನು ಮಾಡ್ತಾರೆ, ಅಂತರಿಕ್ಷ ಯಾನಿಗಳು ಅಂದರೆ ಅವ್ರ ಮೇಲೆ ಇದ್ದು ಎಲ್ಲ ಒಂದು ಇಡೀ ಒಂದು ಕೆಳಗಡೆ ಭೂಮಿಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಚಿತ್ರವನ್ನು ಕೂಡ ಅವ್ರು ತೆಗಿತಾರೆ. ಅದೇ ರೀತಿ ಇಲ್ಲಿ ಏನು ಅಂತಂದರೆ ಹೆಚ್ಚೆಚ್ಚು ನಾವು ಏಕಾಂತರ ಆಗಬೇಕು, ಅಂತರ್ಮುಖಿಗಳಾಗಬೇಕು. ಆಗಲೇ ನಮಗೆ ಒಳಗಡೆ ಇಳಿಯೋದಕ್ಕೆ ಸಾಧ್ಯ ಆಗೋದು, ಒಳಗಡೆ ಏನೆಲ್ಲ ಇದು ಮಾಡ್ಬೋದು ಅನ್ನೋದು ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಶರೀರ ಒಂದು ಅದಕ್ಕೆ ಅಷ್ಟೇ, ಶರೀರದ ಕಡೆ ಗಮನ ಕೊಡದೆ ಹೆಚ್ಚೆಚ್ಚು ನಾವು ಇನ್ನು ಆತ್ಮದ ಕಡೆ ನಮ್ಮ ಒಂದು ಗಮನವನ್ನು ನಾವು ಜಾಸ್ತಿ ಕೊಡ್ತಾ ಮನಸ್ಸ ಸೇವೆಗೆ ನಾವು ತಂದೆಗೆ ಸಹಯೋಗ ಆಗಬೇಕು. ಇಲ್ಲಿ ನಾನು ಮಾಡ್ತಾಯಿದ್ದೀನಿ, ಎಲ್ಲರೂ ಕರೀತಾ ಇರೋದು ಪರಮಾತ್ಮನನ್ನೇ. ಪರಮಾತ್ಮನ ಒಂದು ಕಾರ್ಯಕ್ಕೆ ನಾವು ಸಾಧನವಾದಾಗ, ಮನಸ್ಸನ್ನು ಸದಾ ಪರಮಾತ್ಮನಲ್ಲಿಟ್ಟಾಗ ಬಾಬಾ ಏನು ಮಾಡ್ತಾರೆ, ಸ್ವಚ್ಛ ಮಾಡೋದ್ರ ಜೊತೆ ಆ ಒಂದು ಮನಸ್ಸಿನ ಮೂಲಕ ಇಡೀ ವಿಶ್ವಕ್ಕೆ 3 ಲೋಕಕ್ಕೆ ಏನು ತಲುಪಬೇಕು ಆ ತಲುಪುವಂಥ ಕೆಲಸವನ್ನು ಪರಮಾತ್ಮನೇ ಮಾಡ್ತಾರೆ. ಅಚ್ಚಾ, ಓಂ ಶಾಂತಿ. ಇದು ಇವತ್ತಿನ ಮುರಳಿಯ ಸಾರಾಂಶ. ಈಗ ಒಂದು ನಿಮಿಷ ಬಾಬನಿಗೆ ಧನ್ಯವಾದವನ್ನು ಅರ್ಪಿಸ್ಬಿಡೋಣ. ನಾನಾತ್ಮ ಈ ಶರೀರವೆಂಬ ಭ್ರುಕುಟಿಯ ಮಧ್ಯದಲ್ಲಿ ಚೈತನ್ಯ ಶಕ್ತಿಯಾಗಿ ಕುಳಿತುಕೊಂಡಿರುವಂತಹ ಆತ್ಮನಾಗಿದ್ದೇನೆ. ಸರ್ವಶಕ್ತಿವಂತ ಶಿವ ಪರಮಾತ್ಮನ ಸಂತಾನನಾಗಿದ್ದೇನೆ. ನನ್ನ ನಿಜ ಮನೆ ಪರಂಧಾಮ, ನನ್ನ ಸ್ವಧರ್ಮ ಶಾಂತಿ. ಪರಮಾತ್ಮ ನನ್ನ ತಂದೆ ನನಗೋಸ್ಕರ ಪರಂಧಾಮವನ್ನು ಬಿಟ್ಟು ಇಲ್ಲಿ ಬಂದು ಪತಿತ ಆಗಿದ್ದಂತಹ ನಮ್ಮನ್ನು ಪಾವನರನ್ನಾಗಿ ಮಾಡೋದ್ರ ಜೊತೆ ನಾವೇನೆಲ್ಲವನ್ನು ಕಳ್ಕೊಂಡಿದ್ದೀವಿ ಪರಮಾತ್ಮ ಅದನ್ನು ಪುನಃ ಪಡ್ಕೊಳ್ಳೋಂತಹ ಒಂದು ದಾರಿಯನ್ನು ಜ್ಞಾನದ ಮೂಲಕ ನಮಗೆ ತೋರಿಸಿ ನಮ್ಮನ್ನು ಮುಳ್ಳುಗಳಾಗಿದ್ದಂತಹ ನಮ್ಮನ್ನು ಹೂವನ್ನಾಗಿ ಪರಿವರ್ತನೆ ಮಾಡಿ ಹಸುರಿ ಗುಣಗಳು ತುಂಬಿಕೊಂಡು ನಾವೇನೆಲ್ಲ ಪಾಪಗಳನ್ನ ಮಾಡಿದ್ವಿ ಆ ಪಾಪ ಕರ್ಮಗಳನ್ನ ಕೂಡ ಭಸ್ಮ ಮಾಡ್ಕೊಳ್ಳೋಂತಹ ಒಂದು ಇದನ್ನು ನಮಗೆ ಜ್ಞಾನದಲ್ಲಿ ತಿಳಿಸ್ಕೊಟ್ಟು ನಮ್ಮನ್ನು ಒಂದು ದೇವತೆಗಳನ್ನಾಗಿ ಪರಿವರ್ತನೆ ಮಾಡ್ತಾ ಅವರ ಒಂದು ಕಾರ್ಯಕ್ಕೆ ನಮ್ಮನ್ನು ಸಹಯೋಗಿಯಾಗಿ ಬಾಬಾ ನಮ್ಮನ್ನು ಜೊತೆ ಇಟ್ಕೊಂಡು ನಮ್ಮನ್ನು ಒಂದು ಸಾಧನವಾಗಿ ಉಪಯೋಗ ಮಾಡಿಕೊಂಡು ನನ್ನ ಒಂದು ಪಾಲನೆ ಜೊತೆ ಅನ್ಯ ಆತ್ಮಗಳ ಒಂದು ಇದು ಏನದು ಕಲ್ಯಾಣವನ್ನು ತಂದೆ ಮಾಡ್ತಾ ಇದ್ದಾರಲ್ವ. 3 ಲೋಕಕ್ಕೆ ಏನು ಸಿಗಬೇಕೋ ಸಿಗೋಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ವ. ಇಂಥ ಒಂದು ಶ್ರೇಷ್ಠವಾದ ಒಂದು ತಂದೆಯನ್ನು ಪಡೆದಂತಹ ನಾನು ಆತ್ಮನೇ ನಿಜಕ್ಕೂ ಧನ್ಯ. ಇಂತಹ ತಂದೆಗೆ ಹೃತ್ಪೂರ್ವಕವಾದ ಒಂದು ಧನ್ಯವಾದವನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಮತ್ತು ಇಂಥ ಸುಂದರವಾದ ಪಾತ್ರಗಳು ನಾವು ಮಾಡ್ತಾ ಇದ್ದೀವಿ ನಮ್ಮ ಜೀವನದಲ್ಲಲ್ವಾ. ಇಂಥ ಒಂದು ಪಾತ್ರ ನಿಜಕ್ಕೂ ನಾವು ಹೇಳ್ತೀವಲ್ಲ, ಇಷ್ಟು ದಿನ ಜೀವನದಲ್ಲಿ ನೋಡಿ ಬಾಬಾ ಸಿಕ್ಕಿದ ಮೇಲೆ ನಮ್ಮ ಜೀವನ ನೋಡಿ ಯಾವುದರಲ್ಲಿ ನಾವು ಖುಷಿ ಪಡ್ತಾ ಇದ್ದೀವಿ, ಈಗ ಎಷ್ಟು ಸಮಾಧಾನವಾಗಿದ್ದೀವಿ, ನಮಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅಂದರೆ ಈ ಒಂದು ಪಾತ್ರಗಳು ನಮ್ಮ ಜೀವನದಲ್ಲಿ ಇದೆಯಲ್ಲ ತುಂಬ ವಿಶೇಷ. ಇದು ಬಾಬಾ ಒಂದೊಂದು ಮಗುನ ಆರಿಸಿದ್ದಾರೆ ಅಂತಂದರೆ ಒಂದೊಂದು ಆತ್ಮದಲ್ಲಿ ಒಂದೊಂದು ವಿಶೇಷತೆ ಇರುತ್ತೆ. ಇಲ್ಲಿ ಆ ಆತ್ಮಗಳು ಕಡಿಮೆ ಇಲ್ಲ, ಒಂದೊಂದು ಕೆಲಸಗಳು ಒಂದೊಂದು ಆತ್ಮಗಳಿಂದ ಆಗಲೇಬೇಕಾಗತ್ತೆ. ಆ ಕೆಲಸಕ್ಕೆ ಇಂಥ ಮಗು ವಿಶೇಷವಾಗಿದೆ ಅಂತ ಬಾಬಾ ಆರಿಸಿರ್ತಾರೆ. ನನ್ನಲ್ಲಿರತಕ್ಕಂಥ ಒಂದು ಯಾವ ಒಂದು ಗುಣ ಬಾಬಾ ನೋಡಿದಾರೋ ಗೊತ್ತಿಲ್ಲ, ಅವರಿಗೆ ಯಾವ್ದು ಇಷ್ಟ ಆಗಿದೆ ಅಂತಲೂ ಗೊತ್ತಿಲ್ಲ ನನಗೆ. ಆದರೆ ಅವ್ರ ಮಗುವಾಗಿ ಆರಿಸ್ಕೊಂಡಿದ್ದಾರಲ್ವ ಅಂತ ತಂದೆಗೆ ಧನ್ಯವಾದ ಅರ್ಪಿಸ್ತಾ ಇಂಥ ಒಂದು ಸುಂದರವಾದ ಪಾತ್ರವನ್ನು ನಾನು ಈ ಭೂಮಿ ಮೇಲೆ ಮಾಡ್ತಾ ಇದ್ದೀನಲ್ಲ, ಈ ಡ್ರಾಮಾ ತಾಯಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅಚ್ಚಾ, ಓಂ ಶಾಂತಿ.
ಥ್ಯಾಂಕ್ ಯು ಬಾಬಾ.